ಒಂದು ಸರೋವರದ ಬಳಿ ಇದ್ದ ಮರವೊಂದರ ಮೇಲೆ ಜೋಡಿ ಕೊಕ್ಕರೆಗಳಿದ್ದವು. ಅಪಾಯಕಾರಿ ಪ್ರಾಣಿಗಳಿಂದ ದೂರವಿರಲು ಅವು ತಮ್ಮ ಗೂಡನ್ನು ಎತ್ತರದಲ್ಲಿ ಕಟ್ಟಿದ್ದವು. ಅವು ಅನೇಕ ಮೊಟ್ಟೆಗಳನ್ನು ಇಟ್ಟು ಮರಿಯಾಗುವುದನ್ನು ನೋಡಲು ಕಾತುರದಿಂದ ಕಾಯುತ್ತಿದ್ದವು. ಆದರೆ ಅಯ್ಯೋ, ನಾಗರ ಹಾವೊಂದು ಗೂಡಿನೊಳಗಿದ್ದ ಮೊಟ್ಟೆಗಳನ್ನು ನೋಡಿ ಒಂದರ ನಂತರ ಒಂದನ್ನು ತಿನ್ನಲು ಪ್ರಾರಂಭಿಸಿತು. ಆ ಜೋಡಿ ಕೊಕ್ಕರೆಗಳಿಗೆ ಬಹಳ ಬೇಸರವಾಯಿತು. ಅವುಗಳು ದೊಡ್ಡ ನಾಗರ ಹಾವಿನೊಂದಿಗೆ ಹೋರಾಟ ಮಾಡಲು ಸಾಧ್ಯವಿರಲಿಲ್ಲ. ಅವು ಕೆರೆಯ ಮೀನು ಹಿಡಿಯುವಾಗ ಅಳುತ್ತಿದ್ದವು. ಏಡಿಯೊಂದು ಕೊಕ್ಕರೆಗಳ ಅಳುವನ್ನು ನೋಡಿತು. ಅದು ಮೆಲ್ಲಗೆ ಅವರ ಬಳಿ ಬಂದು ಕೇಳಿತು, ನಮಸ್ಕಾರ ಸ್ನೇಹಿತರೆ, ನಿಮ್ಮ ಬೇಸರಕ್ಕೆ ಕಾರಣವನ್ನು ನಾನು ತಿಳಿಯಬಹುದೇ? ಓ ಏಡಿಯೇ, ನಾಗರ ಹಾವೊಂದು ನಮ್ಮ ಗೂಡಿಗೆ ಹರಿದು ಬಂದು ನಮ್ಮ ಮೊಟ್ಟೆಗಳನ್ನು ತಿನ್ನುತ್ತದೆ. ನಮಗೆ ಬಹಳ ನಷ್ಟವಾಗುತ್ತಿದೆ. ಆ ನಾಗರ ಹಾವನ್ನು ಓಡಿಸಲು ನಾವೇನು ಮಾಡಬೇಕೆಂದು ತಿಳಿಯಲಿಲ್ಲ ಎಂದು ಕೊಕ್ಕರೆಗಳು ಹೇಳಿದವು. ಏಡಿಯು ತನ್ನೊಳಗೆ ಹೇಳಿಕೊಂಡಿತು, ನಾನು ಈ ಕೊಕ್ಕರೆಗಳನ್ನು ಮತ್ತು ನಾಗರ ಹಾವನ್ನು ಇಬ್ಬರನ್ನೂ ದ್ವೇಷಿಸುತ್ತೇನೆ. ಇಬ್ಬರಿಂದಲೂ ನನಗೆ ತೊಂದರೆಯೇ ಇದೆ. ಈ ಇಬ್ಬರನ್ನು ಒಂದೇ ಬಾರಿಗೆ ಕೊಲ್ಲಲು ನನಗೊಂದು ಅವಕಾಶ ಸಿಕ್ಕಿತು. ಏಡಿಯು ಬಹಳ ಕಾಳಜಿ ಇರುವಂತೆ ಹೇಳಿತು, ನನಗೊಂದು ಉಪಾಯ ತಿಳಿದಿದೆ. ಮುಂಗುಸಿಯು ವಾಸಿಸುವ ಬಿಲಕ್ಕೆ ಹೋಗಿ ಅಲ್ಲಿಂದ ಅದರ ಸ್ವಲ್ಪ ಆಹಾರವನ್ನು ತೆಗೆದುಕೊಂಡು ಮರದ ಸುತ್ತಮುತ್ತ ಮತ್ತು ನಾಗರವು ವಾಸಿಸುವ ಬಿಲದ ಹತ್ತಿರ ಹರಡಿ, ಮುಂದಿನ ಕೆಲಸವನ್ನು ಮುಂಗುಸಿಯೇ ನೋಡಿಕೊಳ್ಳುತ್ತದೆ ಎಂದಿತು. ಕೊಕ್ಕರೆಗಳು ಉಪಾಯವನ್ನು ನೆರವೇರಿಸಲು ಹೊರಟವು. ಅವು ಮುಂಗುಸಿಯ ಬಿಲದಿಂದ ಆಹಾರದ ತುಂಡುಗಳನ್ನು ತೆಗೆದುಕೊಂಡು ಅದನ್ನು ಮರದ ಸುತ್ತ ಮತ್ತು ನಾಗರ ಹಾವಿನ ಬಿಲದ ಬಳಿ ಹರಡಿತು. ಅಂದು ಸಂಜೆ ಮುಂಗುಸಿಯು ತನ್ನ ಆಹಾರವು ಮರದ ಸುತ್ತ ಹರಡಿರುವುದನ್ನು ಮತ್ತು ಹಾವಿನ ಬಿಲದ ಬಳಿ ಕೊನೆಗೊಂಡಿರುವುದನ್ನು ಕಂಡಿತು. ಅದು ನಾಗರ ಹಾವಿನೊಂದಿಗೆ ಸೆಣಸಾಡಿ ಅದನ್ನು ಕೊಂದಿತು. ಕೊಕ್ಕರೆಗಳು ನಡೆಯುತ್ತಿರುವ ಘಟನೆಯನ್ನು ಮರದ ಮೇಲಿಂದ ನೋಡುತ್ತಿದ್ದವು. ಅವುಗಳಿಗೆ ತಾವೇ ಮುಂಗುಸಿಯ ಮುಂದಿನ ಭೇಟಿಯೆಂದು ಗೊತ್ತಿರಲಿಲ್ಲ. ಅದು ನಾಗರ ಹಾವನ್ನು ಕೊಂದ ತಕ್ಷಣವೇ ಅದರ ಗಮನ ತನ್ನ ಆಹಾರ ವಾಸನೆ ಬರುತ್ತಿದ್ದ ಕೊಕ್ಕರೆಗಳ ಕಡೆ ಸೆಳೆಯಿತು. ಮುಂಗುಸಿಯು ಹಾರಿ ಮರವನ್ನು ಹತ್ತಿತು. ಒಂದೇ ಬಾರಿಗೆ 2 ಕೊಕ್ಕರೆಗಳನ್ನು ಹಿಡಿದು ಕೊಂದಿತು. ಈ ಎಲ್ಲ ಘಟನೆಗಳಿಂದ ಲಾಭವಾಯಿತೆಂದರೆ ಅದು ಏಡಿಗೆ ಮಾತ್ರ. ಈ ಕಥೆಯ ನೀತಿ ಏನೆಂದರೆ, ವೈರಿಗಳ ಬಳಿ ಕಷ್ಟವನ್ನು ಹೇಳಿಕೊಳ್ಳಬಾರದು. ಈ ಕಥೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.